ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೈತನ್ಯ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಂದು 48 ವಿಡಿಯೋ. ಸೊ ನನ್ನ ಫ್ರೆಂಡ್ ನಿನ್ನೆ ಕಮೆಂಟ್ ಮಾಡಿದ್ರು ನನಗೆ ಏನಂದ್ರೆ, ನಿನ್ನೆ ಅಲ್ಲ ಮೊನ್ನೆ ಕಾಮೆಂಟ್ ಮಾಡಿದ್ರು. ಸೊ ಎಲ್ಲನೂ ಏನೇನೋ ವಿಡಿಯೋ ಮಾಡ್ತೀನಿ ಅಂತ, ನಮ್ಮ ಹಾಸ್ಟೆಲ್ ಡೇಸ್ ಹೆಂಗಿತ್ತು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಲಾ, ಅದು ವಿಡಿಯೋ ಶೇರ್ ಮಾಡು ಅಂತ ಅಂದಿದ್ರು. ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡಿಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡಿ ಅವಳಿಗೋಸ್ಕರ ಇದನ್ನು ನಾನು ಮಾಡತ್ತೀನಿ. ಸೊ ನಂದು ಹಾಸ್ಟೆಲ್ ಲೈಫ್ ಅಂದ್ರೆ, ಹಾಸ್ಟೆಲ್ ಲೈಫ್ ಜರ್ನಿನ ನಂದು ಸ್ಟಾರ್ಟ್ ಆಗಿದ್ದು ಪಿ ಯು ಸಿ ಸೆಕೆಂಡ್ ಇಯರ್ ಇಂತ್ರನೇ ಚಾಲು ಆಯ್ತು. ಸೊ ಮನ್ಯಾಗ ಸೆಕೆಂಡ್ ಇಯರ್ ಎಕ್ಸಾಮ್ ಅಂದ್ರೆ ಒಂದು ಸ್ವಲ್ಪ ಸ್ಟ್ರಿಕ್ಟಾಗಿ ನಡೀತಿರ್ತಾವ, ಓದ್ಕೋಬೇಕಾಗಿತ್ತು, ಸ್ಟಡಿ ಮಾಡಬೇಕಾಗ್ತಿರ್ತೈತಿ. ಸೆಕೆಂಡ್ ಇಯರ್ ಅಂದ್ರೆ ಒಂದು ಸ್ವಲ್ಪ ಟಫ್ ಟಾಪಿಕ್ಸ್ ಇರ್ತಾವ. ಸೊ ಅದ್ರೊಳಗೆ ನಂದು ಅಕೌಂಟೆನ್ಸಿ, ನಾನು ಕಾಮರ್ಸ್ ಮಾಡಿದ್ನಿ. ಕಾಮರ್ಸ್ ಕಾಂಬಿನೇಷನ್ನಲ್ಲಿ ಅಕೌಂಟೆನ್ಸಿ ಅಂತಂದ್ರೆ ನನಗೆ ಭಾಳ ಟಫಾದ ಸಬ್ಜೆಕ್ಟ್ ಇತ್ತು ಅದು. ಸೊ ಹಾಗಾಗಿ ಏನೋ ಮಾಡಿಬಿಟ್ನಿ ಕಾಮರ್ಸ್. ಆಮೇಲೆ ಬರ್ತಾ ನನಗೆ ಟಫ್ ಅನ್ಸಕತ್ತಿ. ಫಸ್ಟ್ ಎಕ್ಸಾಮ ಹೆಂಗೋ ಕಂಪ್ಲೀಟ್ ಮಾಡಿದ್ನಿ, ಚಲೋ ಅನಿಸಿತ್ತು. ಬಟ್ ಆಮ್ಯಾಗ ಸೆಕೆಂಡ್ ಇಯರ್ಗೆ ಎಕ್ಸಾಮ್ ಭಯ ಶುರು ಆಗಿತ್ತು. ಅದ್ರೊಳಗೆ ಕೊರೋನಾ ಒಂದು ಚಾಲೋ ಇತ್ತು. ಸೊ ಹಂಗಾಗಿ ಯಾವ ಥರ ಎಕ್ಸಾಮ್ ಬರೆಸ್ತಾರೇನೋ ಅಂತ ಈ ಥರ ಎಲ್ಲ ನನ್ನ ತಲೆಯಾಗ ಓಡಾಗತ್ಬಿಟ್ಟಿತ್ತು. ಸೊ ಹಂಗಾಗಿ ನನ್ನ ಫ್ರೆಂಡ್ ಪ್ರೇಮಾ ಅಂತೇಳಿ, ಸೊ ಇಲ್ಲಿ ಮನ್ಯಾಗಿದ್ರೆ ಓದ್ಕೋಕ್ಕಾಗಲ್ಲ, ಯಾಕಂದ್ರೆ ಸಿಕ್ಕಾಪಟ್ಟಿ ಜನ ಅದೀವಿ ಮನ್ಯಾಗ. ಸೊ ಇವ್ರೊಂದು ಬಾಯ್ ಮಾಡಿ ಓದ್ಕೊಳಕ್ಕಾಗಲ್ಲ, ಏನೋ ಮಾಡಕ್ಕೆ ಹೋಗ್ಬೇಕಂತಿರ್ತೀವಿ, ಅದು ಆಗ್ಬಾರ್ದಲ್ಲ ಮನ್ಯಾಗಿದ್ರೆ. ಹಾಗಾಗಿ ನನ್ನ ಫ್ರೆಂಡ್ ಪ್ರೇಮಾ ಹಾಸ್ಟೆಲ್ಗೆ ಬರ್ತೀಯಾ, ನಾನು ಕೇಳ್ತೀನಿ ವಾರ್ಡನ್ ಮೇಡಮ್ಗೆ ಅಂತಂದ್ರೆ. ಸೊ ಅವ್ರ ಹೆಂಗೆ ಕರ್ಕೋತಾರೆ ನಡುವುದನ್ನ ಅಂತಂದು ಯೋಚನೆ ಮಾಡಿ ಪ್ರೇಮಾ ನನ್ನ ಫ್ರೆಂಡ್ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ಳು, ಟೀಚರ್ ಮೇಡಮ್ ನೀವು ಇನ್ನೊಬ್ಬಕಿನ ಕರ್ಕೊಂಡ್ರಿ, ಅವ್ರ ಮನ್ಯಾಗ ಈ ಥರ ಎಲ್ಲ ಪ್ರಾಬ್ಲಮ್ ಐತಿ, ಅಲ್ಲಿ ಓದ್ಕೊಳಕ್ಕಾಗಲ್ಲ ಅಂತ ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿಂದ ವಾರ್ಡನ್ ಮೇಡಮ ಆಯಿತು ಕರ್ಕೊಂಡು ಬಾ ಅಂತ ಹೇಳಿದ್ರು. ಸೊ ನಾನು ಎಲ್ಲ ಡಾಕ್ಯುಮೆಂಟ್ ಪ್ರೂಫ್ ಸಮೇತನ ಹೋಗಿದ್ನಿ ಹಾಸ್ಟೆಲ್ಗೆ. ಹೋದ ತಕ್ಷಣ ಅಲ್ಲಿ ಎಲ್ಲ ಚಲೋ ಅನ್ನಿಸ್ತು ನನಗೆ. ಹಾಸ್ಟೆಲ್ ಒಳಗೆ ಅಂದ್ರೆ ನವನಗರ ಒಳಗೆ ಗೌರ್ಮೆಂಟ್ ಕಾಲೇಜ್ ಪಕ್ಕದಲ್ಲೇ ಇತ್ತದ ಹಾಸ್ಟೆಲ್ಲ. ಸೊ ಹಾಗಾಗಿ ನನಗೂ ಚಲೋ ಅನ್ನಿಸ್ತು. ಮತ್ತು ಸ್ವಲ್ಪ ಅಡ್ಡಾಡೋದಿತ್ತು, ಯಾಕಂದ್ರೆ ನಾ ಮೊದಲ ವೀಕ್ ಅಡ್ಡಾಡಿ ಸಿಕ್ಕಾಪಟ್ಟಿ ಸುಸ್ತಾಗ್ಬಿಡ್ತಿತ್ತು ನನಗಂತೂ. ಸೊ ಮತ್ತು ಇಲ್ಲಿ ಊರಿಗೆ ಬರಬೇಕು, ಬಸ್ ಒಂದು ರಶ್ ಭಾಳ ಇರ್ತಿತ್ತು. ಹಂಗಾಗಿ ಇಲ್ಲಿ ಊರಿಗೆ ಬರಬೇಕು, ಆಮೇಲೆ ಇಲ್ಲಿಂದ ನಮ್ಮ ಊರಿಗೆ ನಮ್ಮ ಮನೆ ತನಕ ನಡ್ಕೋತಾ ಬರಬೇಕಂದ್ರೆ ಒಂದು 2 ಕಿಲೋಮೀಟ್ರ್ ಆದರೂ ನಡಿಬೇಕಾಗತ್ತೆ. ಸೊ ಹಂಗಾಗಿ ಭಾಳ ತ್ರಾಸು ಅನ್ನಿಸ್ತಿತ್ತು ನನಗೆ. ಬಂದು ಏನೂ ಓದ್ಕೊಳಕ್ಕಾಗ್ತಿದ್ದಿಲ್ಲ, ಮನೆಯಂದಾಗ ಹಿಂಗೆ ಏನಾರ ಇರ್ತಿತ್ತು. ಹಂಗಾಗಿ ನಾನು ಹಾಸ್ಟೆಲ್ ಮಾಡಿದ್ರೆ ಚಲೋ ಅಂಥೇಳಿ ಹಾಸ್ಟೆಲ್ ಮಾಡಿದ್ನಿ. ಸೊ ಅಲ್ಲಿ ಹಾಸ್ಟೆಲ್ ಲೈಫ್ನೊಳಗೆ ನನಗೆ ಅನೇಕ ಮುಖಗಳು ಪರಿಚಯ ಆಗಕತ್ತವು. ಸೊ ಎಲ್ಲ ಒಂದು ಒಳ್ಳೆ ರೀತಿ ಮುಖಗಳು ಅಂತಂದ್ರೆ ಒಳ್ಳೆ ಗುಣ ಇದ್ದಾರೆ ನನಗೆ ಫ್ರೆಂಡ್ ಆಗಕತ್ರ. ನನ್ನ ಲೈಫ್ ಸ್ಟೋರಿನ ಅರ್ಥ ಮಾಡ್ಕೊಂಡ್ರು ಫಸ್ಟ್, ಆಮೇಲೆ ನನ್ನ ಅವ್ರ ಜೊತೆಗೆ ಇನ್ವಾಲ್ವ್ ಮಾಡ್ಕೊಂಡ್ರು. ನಾನು ಅವ್ರ ಜೊತೆ ಇನ್ವಾಲ್ವ್ ಆದಿಂದ ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ನಿ. ಆಲ್ಮೋಸ್ಟ್ ಆಲ್ ಅರ್ಕೇರಿ ಹುಡುಗ್ಯಾರಂತೆ ನನ್ನ ಫ್ರೆಂಡ್ಸ್. ಸೊ ಮತ್ತು ಅದ್ರೊಳಗೆ ನನಗಿಂತ ಚಿಕ್ಕವರಿದ್ರೆ ಸಿಸ್ಟರ್ಗಳು. ಸೊ ಅವ್ರ ಜೊತೆಗೆ ಎಲ್ಲ ನಮ್ಮ ಡೇಸ್ ಎಲ್ಲ ತುಂಬ ಸುಂದರವಾಗಿರ್ತಿತ್ತು. ಮತ್ತು ಅಲ್ಲಿ ಸ್ವಲ್ಪ ನಡೆಯೋದಿತ್ತು, ಅಲ್ಲಿ ನಡ್ಕೋತ ಹೋಗ್ಬೇಕಾದ್ರೆ ಎಲ್ಲರೂ ನಡ್ಕೋತ ಹೋಗ್ತಿದ್ವಿ, ದಿನಕ್ಕೊಂದು ಹೊಸ ವಿಷಯ ಮಾತಾಡ್ತಿದ್ವಿ. ಸೊ ಚಂದ ಅನ್ನಿಸ್ತಿತ್ತು ಕಾಲೇಜ್ ಲೈಫ್. ಕಾಲೇಜ್ ಬಿಟ್ಟಿಲ್ಲ, ಅಲ್ಲಿ ಹೋಗೋದು ಒಂದೇ ಬಸ್ ಇತ್ತು ಅಲ್ಲಿಗೆ ಹೋಗ್ಬೇಕಂದ್ರೆ. ಇಲ್ಲಾಂದ್ರೆ ಬಸ್ ಸ್ಟ್ಯಾಂಡ್ ಇಂತ್ರ ಇಳಿದು ಹೋಗಬೇಕು, ಇಲ್ಲಾಂದ್ರೆ ಸ್ವಲ್ಪ ಅಲ್ಲಿ ಒಳಗಡೆ ಕ್ರಾಸಿಂಗ್ ಇತ್ತು, ಅಲ್ಲಿ ಇಳಿದು ಹೋಗ್ಬೇಕಾಗಿತ್ತು ನಾವು. ಸೊ ಹಂಗಾಗಿ ಎಲ್ಲರೂ ಮಾತಾಡ್ಕೋತ ಖುಷಿಯಿಂದ ಹೋಗ್ತಿದ್ವಿ. ಮತ್ತು ಹೋದಿಂದ ಅಲ್ಲಿ ಊಟ ಮಾಡೋದು, ಹೋದ ತಕ್ಷಣ ಊಟ ಮಾಡ್ತಿದ್ವಿ, ಎಲ್ಲರೂ ಒಗ್ಗಟ್ಟಿನಿಂದ ಊಟ ಮಾಡ್ತಿದ್ವಿ. ಮತ್ತು ಆಮ್ಯಾಗ ಅಡುಗೆ ಆಂಟಿಯವ್ರ ಜೊತೆಗೂ ಅಷ್ಟು ಕ್ಲೋಸ್ ಆಗಿದ್ವಿ. ಕರೆ ಹೇಳ್ಬೇಕಂದ್ರೆ ನನ್ನ ಫ್ರೆಂಡ್ ದಾನು ಅಂತದಾಳ, ಆಕಿ ಚಪಾತಿ ಮಾಡೋದು ನೋಡೇ ನಾನು ಚಪಾತಿ ಕಲ್ತಿದ್ದೆ. ಅಲ್ಲಿ ಹೇಳ್ಬೇಕಂದ್ರೆ ಆಕೆ ಟೀ ಇಟ್ಕೊಡ್ತಿದ್ಳು. ಸೊ ಹಂಗೆ ನಾನು ಅದನ್ನು ದೂರ ಇತ್ತು ನೋಡಿ, ಆಕೆಗೆ ಇನ್ನೂ ಕದ್ರೂ ನಾನು ಹೇಳಿಲ್ಲ, ಆಕೆ ಮಾಡೋದು ನೋಡೇ ನಾನು ಇದನ್ನು ಚಪಾತಿ ಮಾಡೋದು ಕಲ್ತಿದ್ದು ನಿಜ ಹೇಳ್ಬೇಕಂದ್ರೆ. ಹಾಸ್ಟೆಲ್ ಒಳಗೆ ನಾವ್ಯಾಕೆ ಮಾಡೋಣ ನೀವು ಯಾಕೆ ಮಾಡೋಣ ಅಂತ ಈ ಥರ ಏನೂ ಇದ್ದಿದ್ದಿಲ್ಲ. ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ದಗ ಮಾಡ್ತಿದ್ವಿ ಅಡುಗೆ ಆಂಟಿಯವ್ರ ಜೊತೆಗೆ. ಸೊ ಅವರು ನಮಗೆ ಒಂಥರ ತಾಯಿ ಥರ, ಅವರು ಚೆನ್ನಾಗೇ ಇದ್ರು ನಮ್ಮ ಜೊತೆಗೆ. ವಾರ್ಡನ್ ಮೇಡಮ್ ಕೂಡ ಅಷ್ಟೇ ನಮ್ಗೆ
ಏನಾದರೂ ಟ್ಯಾಬ್ಲೆಟ್ ಇನ್ನೇನೋ ಪ್ರಾಬ್ಲಮ್ ಇರಲಿ ಅದಕ್ಕೆ ತಕ್ಷಣ ನಮ್ಗೆ ಕೇರ್ ಮಾಡ್ತಿದ್ರು ಅಷ್ಟು ಚಲೋ ಇದ್ರೆ. ಬೆಳಗ್ಗೆ ಅಂದ್ರೆ ಒಂದು ಬಾದಾಮ್ ಹಾಲು ಅಂತ ಕೊಡ್ತಿದ್ರು. ಸೊ ಬಾದಾಮ್ ಹಾಲು ಕುಡಿದ್ಬಿಟ್ಟು ಮತ್ತು ನಾವು ಕಾಲೇಜ್ಗೆ ಹೋಗ್ತಿದ್ವಿ. ಕಾಲೇಜ್ಗೆ ಹೋಗಿ ಅಲ್ಲಿ ಊಟ ಕಾಲೇಜಿಂದ ಬಂದು ಮತ್ತು ಊಟ ಮಾಡೋದು. ಮತ್ತು ಸಾಯಂಕಾಲ ವೆರೈಟಿ ಅಡುಗೆ ಕೊಡ್ತಿದ್ರು. ಅಲ್ಲಿ ಸರ್ಕಾರದಿಂದ ಇಂತಿಷ್ಟು ಈ ಡೇಗೆ ಇದನ್ನು ಕೊಡಬೇಕು, ಈ ದಿನಕ್ಕೆ ಇದನ್ನು ಕೊಡಬೇಕು ಅನ್ನೋದು ಇದು ಆಗಿರ್ತೈತೆ ಅವರಿಗೆ. ಸೊ ಆ ಥರ ನಮ್ಗೆ ಅಡುಗೆ ಮಾಡ್ತಿದ್ರು. ನಮ್ದು ನೋಡ್ರಿ ಮನ್ಯಾಗ ನಾವಿದ್ರೆ ಏನು ಮಾಡ್ತೀವಿ ನೋಡಿ ಒಂದು ಅಡುಗೆ ತಿನ್ಬೇಕಾಗತ್ತೆ. ಸೊ ಹಂಗೆ ಅಲ್ಲೇನು ಇದ್ದಿದ್ದಿಲ್ಲ. ಒಂದು ವಾರ ಇದ್ದು ಒಂದು ವಾರ ಹಿಂಗೆ, ಒಂದಿನ ಹಿಂಗೆ ಈ ಥರ ವೆರೈಟಿ ಅಡುಗೆ ಕೊಡ್ತಿದ್ರು. ಸೊ ಹಂಗೆ ಹೆಣ್ಮಕ್ಳಿಗೆ ಬೇಕಾದಂಥ ಪ್ರಾಡಕ್ಟ್ಸ್ಗಳನ್ನು ಹಂಗೆ ಕೊಡ್ತಿದ್ರು. ಏನಾದರೂ ಹೆಣ್ಮಕ್ಳಿಗೆ ಈಗ ಏನೆಲ್ಲ ಬೇಕು ನೋಡ್ರಿ ಅದನ್ನೆಲ್ಲ ಕೇರ್ ಮಾಡ್ತಿದ್ದೆ. ಸೊ ನಮ್ದು ಓನ್ಲಿ ಹೆಣ್ಮಕ್ಳು ಹಾಸ್ಟೆಲ್ ಆಗಿತ್ತು. ಸೊ ನಾನು OBC ಬಟ್ ರಿಕ್ವೆಸ್ಟ್ ಮಾಡ್ಕೊಂಡಿಂದ ಬಟ್ ಕಷ್ಟ ಎಲ್ಲ ಅರ್ಥ ಮಾಡ್ಕೊಂಡಿಂದ ನನ್ನ ಅದ್ರೊಳಗೆ ಕರ್ಕೊಂಡಿದ್ರು. OBCಗೆಲ್ಲ ಪರ್ಮಿಷನ್ ಇರ್ತಿದ್ದಿಲ್ಲ. ಸೊ ನನಗೆ ಅಲ್ಲಿ ಕರ್ಕೊಂಡಂತಲೇ ನನಗಂತೂ ತುಂಬ ಖುಷಿಯಾಗಿತ್ತು. ತಲೆಗೆ ಹಚ್ಕೊಳ್ಳೋ ಶಾಂಪು ಆಯ್ತು, ಮೈಗೆ ಹಚ್ಕೊಳ್ಳೋ ಸೋಪ್ ಆಯ್ತು, ಮತ್ತು ಹಂಗೆ ಹಣಗಿ ಮತ್ತು ಕನ್ನಡಿ ಏನೇ ಇರಲಿ ಪ್ರತಿಯೊಂದನ್ನು ಅವರೇ ಕೊಡ್ತಿದ್ರು. ಸೊ ಲಕ್ಕಿ ಮಾಡಬೇಕು ಹಾಸ್ಟೆಲ್ ಒಳಗೆ ಇರೋರಂತರೂ ಲಕ್ಕಿ ಇರ್ತಾರೆ ನೋಡ್ರಿ ಅವರಂತರೂ. ಈಗ ಎಷ್ಟೋ ಜನ ಮದುವೆ ಆಗ್ಯಾರ, ಅವ್ರ ದಿನನಿತ್ಯ ಜೀವನದಾಗ ಎಲ್ಲರೂ ಬ್ಯುಸಿ ಆಗಿಬಿಡ್ತಾರೆ ಮದುವೆ ಆದಿಂದ. ಸೊ ಇಷ್ಟು ಬ್ಯುಸಿ ಲೈಫ್ನಾಗೂ ಒಂದೊಂದು ಸಲ ನಮ್ಮ ಫ್ರೆಂಡ್ಸ್ ನಮ್ಮ ನೆನಪಿಸ್ಕೊಂಡು ಫೋನ್ ಮಾಡ್ತಾರಂದ್ರೆ ಎಷ್ಟು ಖುಷಿ ಆಗುತ್ತೆ ನಮಗಂತೂ. ಸೊ ಅನೇಕರಿಗೆ ಮಕ್ಕಳಾಗ್ಯಾವ. ನಮ್ಮ ಸಿಸ್ಟರ್ ಒಬ್ಬರು ಅದ್ರಾಗ ನಾಗಮ್ಮ ಅಂಥೇಳಿ ಮತ್ತು ಹಂಗೆ ಸಿಕ್ಕಾಪಟ್ಟೆ ಜನ ಇದ್ರು. ಎಷ್ಟೋ ಜನ ತಂದೆ ತಾಯಿ ಇಲ್ಲಾರ್ದಾರ ಸಕ್ರ ಅಲ್ಲಿ ಹಾಸ್ಟೆಲ್ದಾಗ ಇರ್ತಾರೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಹಾಸ್ಟೆಲ್ ಇರೋದ ಅಂಥವ್ರಿಗೆ ಒಳ್ಳೆ ಆಸರೆ ಆಗಲಿ ಅಂಥೇಳಿ ಹಾಸ್ಟೆಲ್ ಇರ್ತೈತಿ. ಸೊ ಅಂಥವ್ರು ಇದ್ರೆ ಸೊ ನಮ್ಮನ್ನು ಎಲ್ಲರೂ ಜೊತೆಗೆ ಇರ್ತಿದ್ವಲ್ಲ, ನಾವು ಆ ಥರ ಯಾರೂ ಇದ್ದಿದ್ದಿಲ್ಲ. ಭೇದ ಭಾವ ಮಾಡ್ಬೇಕನ್ನೋರು ಎಲ್ಲರೂ ಭಾಳ ಕ್ಲೋಸ್ ಆಗಿರ್ತಿದ್ವಿ. ಯಾರಿಗಾದರೂ ತಂದೆ ತಾಯಿ ಇಲ್ಲ ಅಂತಂದ್ರೆ ಹಾಸ್ಟೆಲ್ ಹುಡುಗಿಯರನ್ನ ಎಲ್ಲರನ್ನೂ ಗಮನಿಸ್ತೀನಿ. ಅಲ್ಲಿರೋ ನನ್ನ ಜೊತೆಗಿರುವಂಥ ಹಾಸ್ಟೆಲ್ ಹುಡುಗಿಯರನ್ನ ಒಂದು ಒಳ್ಳೆ ಹೃದಯದವ್ರಾಗಿದ್ರು, ಎಲ್ಲರಿಗೂ ಕೇರ್ ಮಾಡ್ತಿದ್ರು. ಹಂಗೆ ಯಾರಿಗೆ ತಂದೆ ತಾಯಿ ಇಲ್ಲ ನೋಡ್ರಿ, ಅವ್ರಿಗೆ ತಂದೆ ತಾಯಿ ಸಕ್ರ ಆಗಿ ಒಂದೊಂದು ದಿನ ಅದು ಪಾತ್ರ ನಿರ್ವಹಿಸಿದ್ದು ನನ್ನ ಕಂಡೈತಿ. ತಂದೆ ತಾಯಿಯಾಗಿ ಎಷ್ಟೋ ದಿನ ಅವ್ರ ಜೊತೆಗೆ ಸಪೋರ್ಟ್ ಮಾಡ್ಯಾರ ಅವರಿಗೆ. ಹಂಗೆ ಏನಾದರೂ ತಿನ್ನಾಕ್ತಂದ್ರೆ ಎಲ್ಲರೂ ಹಂಚ್ಕೊಂಡು ತಿಂತಿದ್ವಿ, ಖುಷಿ ಆಗುತ್ತಲ್ಲ. ಈಗ ಬ್ಯುಸಿ ಲೈಫ್ ಒಳಗೆ ಅವ್ರಿಗೆ ಯಾರು ಹೆಂಗದಾರ ಅನ್ನೋದು ಗೊತ್ತಾಗಲ್ಲ. ಬಟ್ ಇದನ್ನೆಲ್ಲ ನೆನಪಿಸ್ಕೊಂಡ್ರೆ ನನ್ನ ಹಾಸ್ಟೆಲ್ ನೆನಪು ಜಾಸ್ತಿನೇ ಆಗುತ್ತೆ. ಒಬ್ಬರ ಮನಸ್ಥಿತಿನ ಇನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಹಾಸ್ಟೆಲ್ ನನಗೆ ಅರ್ಥ ಆಯ್ತು. ಮತ್ತು ಭಾಳ ಫನ್ನಿ ಟೈಮ್ ಎಲ್ಲ ಫನ್ ಆಗಿರ್ತಿದ್ದೀವಿ ಒಂದೊಂದು ಟೈಮ್ಗೆ. ಏನಂದ್ರೆ ಕಾಲೇಜಿಂದ ಬಂದ ತಕ್ಷಣ ಊಟ ಅದು ಮಾಡಿಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ. ರೆಸ್ಟ್ ಮಾಡಿ ಓದ್ಕೊಂಡು ನೈಟ್ ಮಲ್ಕೊಳ್ಳೋವಾಗಂತೂ ಸಿಕ್ಕಾಪಟ್ಟಿ ಫನ್ನಿ ಆಗಿರ್ತಿತ್ತು ನಮ್ಮ ಡೇ ಎಲ್ಲ. ಅಂದ್ರೆ ಒಬ್ರ ಮ್ಯಾಗ ಮಲ್ಕೋಬೇಕಂತಂದ್ರೆ ಒಬ್ರ ಮ್ಯಾಗ ಒಬ್ರು ಕಾಲು ಹಾಕಿ ಮಲ್ಕೊಳ್ಳೋದು, ಇನ್ನೂ ಅನೇಕ ಥರ ನಾವು ಕ್ರಿಯೇಟಿವಿಟಿ ಆಟ ಆಡೋದು, ಈ ಥರ ಏನೆಲ್ಲ ಮಾಡ್ತಿದ್ದೀವಿ. ಸೊ ಎಲ್ಲರನ್ನೂ ನಾನು ಮಿಸ್ ಮಾಡ್ಕೋತೀನಿ, ಎಲ್ಲನೂ ಮಿಸ್ ಮಾಡ್ಕೋತೀನಿ. ಅಲ್ಲಿ ಹಾಸ್ಟೆಲ್ ಲೈಫ್ನಾಗ ಏನೇನು ನಡೆದೈತೆ ನೋಡ್ರಿ ಎಲ್ಲನೂ ಮಿಸ್ ಮಾಡ್ಕೋತೀನಿ ನಾನು. ಸೊ ಹಂಗೆ ಒಂದಿನ ಏನಾಯ್ತಂತಂದ್ರೆ ಅಲ್ಲಿ ನಾನು ಸಿಂಗಿಂಗ್ ಹಾಡ್ತಿದ್ನಿ ಆಗು. ಸೊ ಹಾಡುವಾಗ ಎಲ್ಲರೂ ಸೇರಿ ಒಂದಿನ ಹಿಂಗೆ ಗ್ಯಾಂಗ್ ಕಟ್ಕೊಂಡು ಕುಂತ ಹಾಡಾಡ್ತಿದ್ವಿ. ಆ ಹಾಡೋ ಟೈಮ್ ಒಳಗೆ ಅದನ್ನು ವಿಡಿಯೋ ಮಾಡಿಬಿಟ್ಟಿದ್ವಿ. ಸೊ ಎಲ್ಲರೂ ಎಷ್ಟು ಸಖತ್ತಾಗಿ ಹಾಡಿದ್ರು, ನೀಟಾಗಿ ಚೆಂದಾಗಿ ಹಾಡಿದ್ರು. ಸೊ ಅದು ಹಾಡಿದ್ದಿಂದ ನಾನು ಅದನ್ನು ಸ್ಟೇಟಸ್ಗೆ ಹಾಕಿದ್ನಿ. ಸ್ಟೇಟಸ್ಗೆ ಹಾಕಂತಲೇ ಎಲ್ಲರೂ ಸೂಪರ್ ಮಸ್ತ್ ಹಾಡಿದ್ರಿ ಎಲ್ಲರೂ ಅಂತ ಈ ಥರ ಎಲ್ಲ ರಿಪ್ಲೈಸ್ ಚಲೋ ಅದು. ರಿಪ್ಲೈಸ್ ಎಲ್ಲ ಬರಂತಲೇ ಮತ್ತು ಅದನ್ನು ಕಾಪಿ ಮಾಡ್ಕೊಂಡು ಅದು ವಿಡಿಯೋನ ಕಾಪಿ ಮಾಡ್ಕೊಂಡು ಅನೇಕ ಜನ ಎಷ್ಟೋ ಜನ ಒಂದು ಇಬ್ಬರಂತರೂ ಯೂಟ್ಯೂಬ್ಗೆ ಹಾಕಿಬಿಟ್ಟಿದ್ರು. ನಾನು ಸರ್ಚ್ ಮಾಡಿ ನೋಡಿದಾಗ ಯೂಟ್ಯೂಬ್ಗೆ ಹಾಕಿದ್ರು, ಮತ್ತು ಇನ್ಸ್ಟಾಗ್ರಾಮ್ಗೂ ಪೋಸ್ಟ್ ಮಾಡಿದ್ರು, ಮತ್ತು ಹಂಗೆ ವಾಟ್ಸಪ್ ಸ್ಟೇಟಸ್ಗೂ ಹಾಕಿದ್ರು. ಸೊ ನನಗೇನು ಭಯ ಇಲ್ಲ, ನಾನು ಯಾವಾಗಲೂ ಪಬ್ಲಿಕ್ಕಾಗಿ ವಿಡಿಯೋ ಮಾಡ್ತೀನಿ ಅನ್ನೋದು ನನಗೆ ಎಲ್ಲರಿಗೂ ಗೊತ್ತೈತಿ. ಆದ್ರೆ ನನ್ನ ಫ್ರೆಂಡ್ಸದ್ದು ಭಯ ಆಯ್ತು. ಅದ್ರೊಳಗೆ ಅವರು ಇನ್ವಾಲ್ವ್ ಇದ್ದಾರೆ. ಅವರು ಇನ್ವಾಲ್ವ್ ಅಂತಲೇ ನಾನು ಏನು ಮಾಡಬೇಕು, ಅವ್ರಿಗೆ ಒಂಥರ ಭಯ ಇರ್ತೈತಿ, ಯಾರಾದರೂ ನೋಡ್ತಾರ ಏನಾದರೂ ಅಂತಾರ
ಈ ಥರ ಎಲ್ಲ ಭಯ ಇತ್ತು. ಸೊ ಹಂಗೆ ನನಗೆ ಯಾವುದೇ ರೀತಿ ಭಯ ಇದ್ದಿದ್ದಿಲ್ಲ. ಬಟ್ ಅವ್ರಿಗೋಸ್ಕರ ಆದರೂ ನಾನು ರಿಸ್ಕ್ ತೊಗೊಂಡು ಎಲ್ಲರ ಕಡೆ ಡಿಲೀಟ್ ಮಾಡಿಸಿದ್ನಿ. ಅವ್ರಿಗೆ ಬೇಜಾರಾಗಿತ್ತು ನನ್ನ ಫ್ರೆಂಡ್ಸಿಗೆ ನಿಜ ಹೇಳ್ಬೇಕಂದ್ರೆ. ಬಟ್ ಅವರು ಏನೋ ಹಾಕಿ ಆ ಖುಷಿಗೋಸ್ಕರ ಹಾಕಿ ಮಾಡ್ಯಾಳಂತ ಮತ್ತೆಲ್ಲರೂ ನಿಜ ನಾನಂತೂ ಬಿಟ್ಟಿದ್ನ ಅವತ್ತು ಅವರೆಲ್ಲ ಬೇಜಾರು ಮಾಡ್ಕೊಂಡಿದ್ದಕ್ಕೆ ಅದು. ಮತ್ತು ಅವ್ರು ನನ್ನ ಸಮಾಧಾನ ಮಾಡಿದ್ರು ನಿಜ ಹೇಳ್ಬೇಕಂದ್ರೆ. ನಾನು ಅವ್ರನ್ನ ಸಮಾಧಾನ ಮಾಡಿದ್ನಿ. ಹಂಗಾಗಿ ಎಲ್ಲರ ಕಡೆಯಿಂದನೂ ಡಿಲೀಟ್ ಮಾಡಿಸಿದ್ನಿ. ಸೊ ಎಲ್ಲರೂ ಈಗ ನನ್ನ ಕಾಂಟ್ಯಾಕ್ಟ್ ಒಳಗೆ ಅದಾರ. ನಿಜ ಒಂದು ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿ ಜೊತೆಗೆ ನಾವು ಇರಬೇಕಾಗತ್ತೆ. ಸೊ ನಾನು ಅಂತ ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿಗಳ ಜೊತೆಗೆ ಅದೀನಿ. ನಾನು ಅವ್ರಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ. ಒಂದು ಒಳ್ಳೆ ರೀತಿ ಸ್ನೇಹಿತರಾಗಿದ್ದರು ನನ್ನ ಜೊತೆಗೆ ಎಷ್ಟೋ ದಿನ. ಮತ್ತೇನು ಅಂದ್ರೆ ವಿಶೇಷ ಅದ್ರೊಳಗೆ ಕಾಲೇಜ್ ಬಿಟ್ಟ ತಕ್ಷಣ ಎಲ್ಲ ಹುಡುಗಿಯರು ಹೆಣ್ಣಿಗೆ ಮಾಡ್ತಿದ್ರು ಎಷ್ಟೋ ಜನ. ಸೊ ನಾವಂತೂ ನೋಡ್ತಿದ್ವಿ, ನಮಗಂತೂ ಅದೇನು ಬರಲ್ಲ. ನೋಡ್ತಿದ್ವಿ ಎಷ್ಟು ಚೆನ್ನಾಗಿ ಹೆಣ್ದಿರ್ತಿದ್ರು. ಸೊ ಹಾಸ್ಟೆಲ್ ಅಂದ್ರೆ ಒಂದೇ ಥರ ಇರೋದಿಲ್ಲ, ಎಲ್ಲ ಥರನೂ ಸ್ಕಿಲ್ನ ಕಲಿಸ್ಕೊಡ್ತಿರ್ತೈತಿ. ಸೊ ಈಗ ಎಲ್ಲ ಹಾಸ್ಟೆಲ್ ಫ್ರೆಂಡ್ಸ್ನ ನಾನಂತೂ ಜಾಸ್ತಿ ಮಿಸ್ ಮಾಡ್ಕೋತೀನಿ. ಅವ್ರ ಜೊತೆ ಕಳೆದಂಥ ಫನ್ ಟೈಮ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀನಿ. ಮತ್ತು ಹಂಗೆ ಯಾವಾಗಾದ್ರೂ ಮೀಟ್ ಆದ್ರೆ ಅಷ್ಟು ಕೇರ್ ಮಾಡ್ತಾರೆ ಅನ್ನೋ. ಸೊ ನಾನು ಎಲ್ಲರನ್ನೂ ಒಂದಿನ ಮೀಟ್ ಆಗಬೇಕಂತ ಪ್ಲ್ಯಾನ್ ಐತಿ. ಸೊ ಯಾವಾಗ ಆಗ್ತಂಗೆ ಗೊತ್ತಿಲ್ಲ. ನನ್ನ ರೂಮೇಟ್ಸ್ ಅಂತಂದ್ರೆ ಬಿಬಿ ಜೈನಾಬ್ ಆಗಿರ್ಬೋದು, ರೀತಾ ಆಗಿರ್ಬೋದು, ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಆಗಿದ್ರು. ನನಗೇನಾದರೂ ತಿಳಿಲಿಲ್ಲ ಅಂದ್ರೆ ಹೇಳ್ಕೊಡ್ತಿದ್ರು. ಪ್ರೇಮ ಕೂಡ ಅಷ್ಟೇ ನನಗೆಲ್ಲ ಥರ ಸಪೋರ್ಟ್ ಮಾಡ್ತಿದ್ರು. ಈ ಥರ ನನ್ನ ಹಾಸ್ಟೆಲ್ ಜರ್ನಿ ಎಲ್ಲ ಈ ಥರ ಇತ್ತು. ಸೊ ಎಷ್ಟು ಚೆನ್ನಾಗಿರ್ತಿತ್ತು. ಸೊ ಮತ್ತು ಅದ್ರೊಳಗೆ ಫೋನಿಂದ ಒಂದು ಸುದ್ದಿನ ಫೋನ್ ಯಾರಾದರೂ ಯೂಸ್ ಮಾಡ್ತಾರೇನೋ ಅಂತ ಹೇಳಿ ಕೇಸಿಂದ ವಾರ್ಡನ್ ಮೇಡಮ್ ಅವಾಗವಾಗ ಬಂದು ರೂಮ್ನೆಲ್ಲ ಚೆಕ್ ಮಾಡ್ತಿದ್ರು. ನಮಗೆ ಕಬೋರ್ಡ್ಸ್ ಇದ್ದು, ಕಬೋರ್ಡ್ಸ್ ಒಳಗೆ ನಮ್ಮ ಏನು ಪುಸ್ತಕ ಇರಲಿ, ದಿನನಿತ್ಯದ ದಿನನಿತ್ಯ ನಾವೇನೋ ಅಂತ ತಿನ್ನುವಂಥ ಆಹಾರ ಇರಲಿ, ಏನೇ ಇರಲಿ ಎಲ್ಲನೂ ಅದ್ರೊಳಗೆ ನಮ್ಗೆ ಸಪ್ರೇಟ್ ಲಾಕರ್ ಕೊಟ್ಟಿದ್ರು. ಸೊ ಅದ್ರೊಳಗೆ ಎಲ್ಲರೂ ಇಟ್ಕೋತಿದ್ವಿ. ಸೊ ಯಾರ್ದಾರ ಪೇರೆಂಟ್ಸ್ ಬಂದ್ರೆ ಅಂತೂ ಅಷ್ಟು ಖುಷಿ ಆಗ್ತಿತ್ತು ನಮಗಂತೂ. ಸೊ ಅವರು ಬಂದು ಮಾತಾಡೋ ರೀತಿಯಾಗಿರ್ಬೋದು, ದೂರ ಇರೋಂದ್ರೆ ತಂದೆ ತಾಯಿನೆಲ್ಲ ಮಿಸ್ ಮಾಡ್ಕೋತಿದ್ವಿ. ಸೊ ಅವ್ರು ಬಂದ್ರೆ ಅಂತೂ ಅವ್ರ ಮಕ್ಳು ಅಳ್ತಾರೆ, ಅವ್ರ ಮಕ್ಳಿಗೆ ಆ ಖುಷಿ ಅನಿಸ್ತಿರ್ತಿತ್ತು. ಬಟ್ ನಾವು ನೋಡಿದ ತಕ್ಷಣ ನಮ್ಮ ಮನ್ಯಾಗ ಯಾವಾಗ ಬರ್ತಾರೇನೋ ಎಲ್ಲ ಹಾಸ್ಟೆಲ್ ಹುಡುಗರಿಗೆ ಅನ್ಸೋದೇ ಇದೆ. ಸೊ ನಮ್ಮ ಜನ ಯಾವಾಗ ಬರ್ತಾರ, ನಮ್ಮ ಮನ್ಯಾಗ ಯಾವಾಗ ಬರ್ತಾರ, ನಮ್ಗೇನು ತರ್ತಾರ, ಈ ಥರ ಎಲ್ಲ ಅನ್ನಿಸ್ತಿರ್ತೈತಿ. ಭಾಳ ಮಿಸ್ ಮಾಡ್ಕೊತಿರ್ತೀವಿ. ದೂರ ಹತ್ತಿರ ಇದ್ದಾಗ ಫ್ಯಾಮಿಲಿ ವ್ಯಾಲ್ಯೂ ಗೊತ್ತಾಗಲ್ಲ, ದೂರ ಇದ್ದಾಗ ಫ್ಯಾಮಿಲಿ ವ್ಯಾಲ್ಯೂ ಸಿಕ್ಕಾಪಟ್ಟೆ ಗೊತ್ತಾಗುತ್ತೆ. ಎಲ್ಲರನ್ನೂ ಭಾಳ ಮಿಸ್ ಮಾಡ್ಕೊತಿರ್ತೀವಿ ಆ ಟೈಮ್ ಒಳಗೆ. ಸೊ ಹಾಗಾಗಿ ನಾನು ಈಗ ಫ್ಯಾಮಿಲಿ ಜೊತೆಗೆ ಅದೀನಿ, ಆದ್ರೆ ದೂರಿದ್ದ ಫ್ರೆಂಡ್ಸ್ನ ಹಂಗೆ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳಕತ್ತೀನಿ ನಾನು. ಸಾಯಂಕಾಲ ಅಂತರೂ ಸ್ನ್ಯಾಕ್ಸ್ ಕೊಡ್ತಿದ್ರು. ಎಲ್ಲ ಹುಡುಗರು ತಂದೆ ತಾಯಿನ ಬಿಟ್ಟಿರ್ತಾರೆ ಅಂತೇಳಿ ಅಡುಗೆ ಆಂಟಿಯರು ಸಕ್ರ ಜಾಸ್ತಿನ ಊಟಕ್ಕೆ ಹಾಕ್ಕೊಡ್ತಿದ್ರು. ಹಿಂಗೆ ಸ್ನ್ಯಾಕ್ಸ್ ಅದು ಹೇಳ್ಬೇಕಂದ್ರೆ ಒಂದು ತಾಟ್ ತುಂಬ ಕೊಡ್ತಿದ್ರು. ಸೊ ತಿನ್ರವ, ಯಾಕೆ ಹಿಂಗೆ ಮಾಡ್ತಾರೆ, ತಿನ್ನಿರಿ ಅಂತ ನನಗಂತೂ ಅಷ್ಟು ಇದು ಮಾಡಿದ್ರು, ಅಷ್ಟೆಲ್ಲ ಕೇರ್ ಮಾಡ್ತಿದ್ರು. ಒಂದೊಂದು ಟೈಮ್ ನಾವು ಕಷ್ಟ ಅಂತಂದಾಗ ಹತ್ತವರು ಅದರಲ್ಲಿ, ಅವ್ರಿಗೆ ಕಷ್ಟ ಆದಾಗ ನಾನು ಹತ್ತೀನಿ, ನನಗೆ ಕಷ್ಟ ಅಂತ ನನ್ನ ಕಷ್ಟ ಹೇಳ್ಕೊಂಡಾಗ ಅವರು ಹತ್ತಾರೆ. ಸೊ ಹಿಂಗಾಗಿ ಎಲ್ಲರೂ ಭಾಳ ಫ್ರೆಂಡ್ಲಿಯಾಗಿ ಕ್ಲೋಸ್ ಆಗಿದ್ರು ನನಗೆ. ಸೊ ಈಗ ಎಲ್ಲರನ್ನೂ ಮಿಸ್ ಮಾಡ್ಕೋತೀನಿ. ಲವ್ ಯು ಮೈ ಆಲ್ ಫ್ರೆಂಡ್ಸ್, ಮಿಸ್ ಯು ಸೋ ಮಚ್. ಮತ್ತೆ ಯಾವಾಗಾದರೂ ಭೇಟಿ ಆಗೋಣ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಅವ್ರಿಗೆ ಡೆಡಿಕೇಟ್ ಮಾಡೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಷ್ಟೊತ್ತನ ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಥ್ಯಾಂಕ್ ಯು.